ಈಗಿನ ಜನ್ರೇಷನ್ ಅವ್ರನ್ನ ನೀನು ಕ್ರಿಂಜರ್ ಅನ್ಕೋರಿ ಇಲ್ಲ ಕ್ಯೂಟ್ರ ಅನ್ಕೋರಿ, ಆದ್ರೆ ನಾ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡ್ಯಾರ ಅವ್ರು. ನೋಡಿದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ನೋವಾಕತಿ. ಯಾಕಪ್ಪ ಅಂದ್ರೆ ಮೊನ್ನೆ ಒಂದು ರೀಲ್ಸ್ ನೋಡಿದೆ ನಾನು. ಅದ್ರಾಗ ಒಬ್ಬ ಹುಡುಗ ಇರ್ತಾನೆ, ಸ್ಕೂಲೇನೋ ಕಾಲೇಜ್ ಹುಡುಗ. ಅವ ವ್ಲಾಗ್ ಮಾಡ್ತಿರ್ತಾನೆ, ಇಡೀ ಕಾಲೇಜ್ ಒಳಗೂ ಫೇಮಸ್ ಇರ್ತಾನೆ. ನಾರ್ಮಲ್ ನಿಮಗೆ ಗೊತ್ತೈತಿ, ಈಗ ಎಲ್ಲರೂ ಸ್ಕೂಲು ಕಾಲೇಜ್ ಹೊಕ್ಕಾರಂದ್ರೆ ಎಲ್ಲರೂ ಬ್ಲಾಗ್ ಶುರು ಮಾಡ್ಕೊಂಬಿಟ್ರ. ಆ ಬ್ಲಾಗ್ ಮಾಡೋರಿಗೆ ಒಬ್ಳು ಬೆಸ್ಟಿ ಅಂತ ಇರ್ತಾಳೆ. ಆಕೆ ಹೆಂಗಿರ್ತಾಳೆ ಅಂದ್ರೆ ನೋಡೋಕ್ಕೂ ಭಾರಿ ಮಸ್ತ್ ಇರ್ತಾಳೆ, ಅದು ಸಪ್ರೇಟ. ಆದ್ರೆ ಇಷ್ಟು ಚಂದ ವೀಡಿಯೋ ಮಾಡಿದ್ನಂದ್ರೆ ಬೈ ಅವ ಹೊಕ್ಕನ ಅಂದ್ರೆ ರಿಯಾಕ್ಷನ್ ವೀಡಿಯೋ ಏನಂದ್ರೆ ಕಾನ್ಸೆಪ್ಟ, ನಾ ಇವತ್ತು ಹೊಕ್ಕೀನಿ, ನನ್ನ ಬೆಸ್ಟಿಗೆ ಅವಾಯ್ಡ್ ಮಾಡ್ತೀನಿ, ಅವಾಯ್ಡ್ ಮಾಡೋ ಜೊತೆಗೇ ಆಕೆ ಏನಾರು ಮಾತಾಡ್ಸಕ್ಕೆ ಬಂದ್ರೆ ಸಡನ್ನಾಗಿ ಬೈದು ಬಿಡ್ತೀನಿ ಅಂತ ಹೇಳಿ ಇದು ಕಾನ್ಸೆಪ್ಟ. ಅವ ವೀಡಿಯೋ ಶೂಟ್ ಮಾಡ್ತಿರ್ತಾನೆ, ಹಾಗೆ ಮಾಡ್ತಾನೆ ಬೈ. ಮಾಡಿದ ತಕ್ಷಣ ಆಕೆ ನೋಡಿ ಅಳ್ತಾಳೆ ಬೈ. ನನ್ನ ಪಾಪ ಅನಿಸ್ಬಿಡ್ತು ನನಗೆ. ಅಳ್ತಾಳೆ ಹತ್ತ ಮೇಲೆ ಇವ ಮತ್ತು ಫ್ರ್ಯಾಂಕ್ ಅಂತ ಹೇಳಿ ಆಕಿನ ತಪ್ಕೊಂಡು ಒಂದು ಸಾಂಗ್ ಹಾಕ್ತಾನೆ ಬೈ ಬ್ಯಾಕ್ಗ್ರೌಂಡ್ ಒಳಗೆ, ಜಗವೇ ನೀನು ಗೆಳತಿಯೇ ಅಂತ. ಆ ಥರದ್ದು ಒಂದು ಸಾಂಗ್ ಐತಲ್ಲ, ಅದನ್ನ ಹಾಕ್ತಾನೆ ಬೈ. ನನಗೆ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು. ನಾವು ಹಂಗೆ ಭಾಳ ಜನ ಶೇರ್ ಮಾಡಿಬಿಟ್ರೆ ಬೈ, ಓಕೆನಾ. ಆದ್ರೆ ನಮ್ಮ ಜನ್ರೇಷನ್, ನಮ್ಮ ಕ್ಲಾಸ್ಮೇಟ್ ಹುಡುಗಿಯರಿದ್ರು ಬೈ, ಏನು ಹೇಳಿ ಅವ್ರ ಬಗ್ಗೆ. ಬರೇ ಮಾತಾಡಕ್ಕೆ ಹೋದ್ವಿ ಅನ್ಕೋ ಬೈ, ಯಾಕೋ ಹೆಂಗೈತೆ ಮೈಗೆ ಅಂತಿದ್ರು. ಇನ್ನು ತಪ್ಕೊಳ್ಳೋದು ಬೇರೆ ಮಾತು ಬೈ. ನಾ ಹೇಳಕತ್ತಿದ್ದು ಬರೇ ಮಾತಾಡಿದ್ರೆ. ನಮ್ಮ ಹುಡುಗ ಯಾರೋ ಒಂದು ಟೈಮ್ ಒಳಗೆ ಪ್ರಪೋಸ್ ಮಾಡಕ್ಕೆ ಹೋಗಿದ್ದ, ಜಸ್ಟ್ ಮಿಸ್. ರಪ್ಪ ರಣ್ಣ ಎಲ್ಲರೂ ಬಾಯಾಗ ಮೆಟ್ಟು ಹಿಟ್ಟು ಹೊಡಿತಿದ್ರು. ಸಾಲೇನ ಮಾಸ್ತರ್ ಬಗೆಹರಿದತ್ತೆ ಬಗೆಹರಿತದು, ಇಲ್ಲ ಅಂದ್ರೆ ಅವತ್ತು ಬೇರೆನೇ ಕತೆ ಇತ್ತು. ಇಂಥ ಕ್ಲಾಸ್ ಒಳಗೆ ನಾವು ಬೆಳೆದೀವಿ. ನಮ್ದು ಎಂಥ ಜನ್ಮ ಬೈ. ವೇಸ್ಟ್. ನಾವು ಇಲ್ಲಿ ಇರಬಾರ್ದು. ನಾನು ಆ್ಯಕ್ಚುಲಿ ರೀಸ್ಟಾರ್ಟ್ ಮಾಡಬೇಕು. ಈ ಜನ್ರೇಷನ್ ಅವ್ರ ಜೊತೆ ನಾನು ಇರಬೇಕಿತ್ತು. ಈಗ ಅನ್ಸಕ್ತೈತೆ ನಂದು ರಾಂಗ್ ಟೈಮ್ ಒಳಗೆ ಹುಟ್ಟಿ ನಾನು. ಥೋ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ